ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ ತಿಳ್ಕೊಳ್ಳುವ. ಈಗಾಗಲೇ ನಾವು ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತು ಸಾಮಾಜಿಕ ಸ್ತರವಿನ್ಯಾಸದಲ್ಲಿರುವಂತಹ ಬಗೆಗಳು, ಕಾರ್ಯಗಳನ್ನು ತಿಳ್ಕೊಳ್ಬೇಕು. ಪುಟ ಸಂಖ್ಯೆ 376ರಲ್ಲಿದೆ. 376. ನೀವು ಯಾವಾಗಲೂ ಕೂಡ ಓದಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಆರಂಭದಲ್ಲಿ ಓದಿ ಮುಗಿಸ್ಕೊಳ್ಬೇಕು. ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಅದನ್ನು ಮೊದಲು ನೀವು ತಯಾರಿಯನ್ನು ಮಾಡಿಕೊಳ್ಬೇಕು. ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡಿದ್ರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಅದರ ಪಾಯಿಂಟ್ಸನ್ನಾದರೂ ಬರೆದು ಇಡಬೇಕಾಗ್ತದೆ. ಆ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ಓದಲಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ ಸ್ನೇಹಿತರೆ. ಇದು 2022ರ ಒಂದು ಪ್ರಶ್ನೆ ಪತ್ರಿಕೆ, ಸಮಾಜಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಈ ಸಮಾಜಶಾಸ್ತ್ರದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿಕೊಂಡು ಪದೇ ಪದೇ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳನ್ನು ನೀವು ತಯಾರಿಯನ್ನು ಮಾಡಿಕೊಳ್ಳಿ. ಅನೇಕ ಮುಖ್ಯವಾದ ಪ್ರಶ್ನೆಗಳ ವಿಡಿಯೋವನ್ನು, ಅದರ ವಿವರಣೆಯನ್ನು ನಾನು ನಿಮಗೆ ಈಗಾಗಲೇ ಹಾಕಿದ್ದೇನೆ. ಯಾರೆಲ್ಲ ಪ್ರಥಮ BA ವಿದ್ಯಾರ್ಥಿಗಳಿದ್ದೀರೋ ಅವರೆಲ್ಲರೂ ಕೂಡ ಪ್ಲೇ ಲಿಸ್ಟಿಗೆ ಹೋಗಿ ಸ್ವರ್ಣ ಅಕಾಡೆಮಿ ಚಾನಲಲ್ಲಿ ಇರುವಂತಹ ಪ್ಲೇ ಲಿಸ್ಟಲ್ಲಿರುವಂಥದ್ದನ್ನು ನೋಡಿಕೊಳ್ಳಿ. ಅದರಲ್ಲಿ ಆದಷ್ಟು ತುಂಬಾ ಮುಖ್ಯವಾಗಿರುವಂತಹ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಹಾಕಿದ್ದೇನೆ. ಅದನ್ನು ನೀವು ಓದ್ಕೊಳ್ಬೇಕು. ಇನ್ನು ಇದರಲ್ಲಿ ನಾವು ನೋಡಿದರೆ KSOUನಲ್ಲಿ ಯಾರೆಲ್ಲ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಪರೀಕ್ಷೆಯ ಬಗ್ಗೆ ಭಯ ಬೇಡ. ಎಲ್ಲ ಪ್ರಶ್ನೆಗಳು ಕೂಡ ರಿಪೀಟಾಗಿ ಕೇಳ್ತಾನೆ ಇರ್ತಾರೆ. ಆದ ಕಾರಣ ನಾವೇನು ಮಾಡಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿಕೊಳ್ಬೇಕು. ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಬರ್ಕೊಳ್ಬೇಕು, ಅಥವಾ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಂಡು ಬಂದಿರುವಂತಹ ಪ್ರಶ್ನೆಗಳು, ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಅದರಲ್ಲಿರುವಂತಹ ಪಾಯಿಂಟ್ಸ್ಗಳು ಎಷ್ಟಿದೆ, 7, 8, 9 ಈ ರೀತಿ ಪಾಯಿಂಟ್ಸ್ಗಳಿದ್ರೆ ಆ ಪಾಯಿಂಟ್ಸ್ಗಳನ್ನು ಮಾತ್ರ ಬರೀರಿ. ಈ ರೀತಿಯಾಗಿ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ಇಲ್ಲ, ನಾನು ಪಾಯಿಂಟ್ಸ್ ಬುಕ್ ಎಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಸಮಯ ಇಲ್ಲ ಅಂತ ನಿಮಗೆ ಅನಿಸಿದರೆ, ಅಥವಾ ನಿಮಗೆ ಆಗ್ತಾ ಇಲ್ಲ ಅಂತ ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಅದರ ಮುಖ್ಯವಾದಂತಹ ಒಂದು ಪಾಯಿಂಟ್ಸನ್ನು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ. ಇವತ್ತು ನಾವು ಸಾಮಾಜಿಕ ಸ್ತರವಿನ್ಯಾಸದನ್ನು ಓದ್ಕೊಳ್ಬೇಕು. ಸಾಮಾಜಿಕ ಸ್ತರವಿನ್ಯಾಸದ ಪ್ರಶ್ನೆಗಳು ಪದೇ ಪದೇ ಕೇಳುವಂತಹ ಪ್ರಶ್ನೆ. ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಸಾಮಾಜಿಕ ಸ್ತರವಿನ್ಯಾಸದ ಪ್ರಶ್ನೆಗಳನ್ನು ನೋಡಿರ್ಬೋದು. ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ, ಕಲ್ತಿದ್ದೇವೆ. ಅದರಲ್ಲಿರುವಂತಹ ಪಾಯಿಂಟ್ಸ್ಗಳು, ಅದರಲ್ಲಿರುವಂತಹ ವಿವರಣೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ. ಇವತ್ತು ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳನ್ನು ತಿಳ್ಕೊಳ್ಳುವ. ಮೊದಲಿಗೆ ಅರ್ಥವನ್ನು ಹೇಳಿ ನಂತರ ಬಗೆಗಳನ್ನು ತಿಳ್ಕೊಳ್ಳುವ. ಯಾಕಂದರೆ ನೀವು ಉತ್ತರವನ್ನು ಬರೀಬೇಕಾದರೆ ಮೊದಲು ಸ್ವಲ್ಪ ಪೀಠಿಕೆಯನ್ನು ಬರೆದು ನಂತರ ಸ್ತರವಿನ್ಯಾಸದ ಅರ್ಥವನ್ನು ಬರೀಬೇಕು. ಅದಾದ ನಂತರ ಅವರು ಕೇಳಿರುವಂತಹ ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳ ಪಾಯಿಂಟ್ಸ್ಗಳನ್ನು ಮಾತ್ರ ಬರಿತಾ ಹೋಗಬೇಕು. ನಂತರದಲ್ಲಿ ವಿವರಣೆಯನ್ನು ಕೊಡಬೇಕಾದ್ರೆ ಒಂದು ಪಾಯಿಂಟ್ಸ್ ಬರೆದು ಆ ಪಾಯಿಂಟ್ಸ್ನ ವಿವರಣೆಯನ್ನು ಕೊಡುವಂಥದ್ದು, ಮತ್ತೊಂದು ಪಾಯಿಂಟ್ಸ್ ಬರೆದು ಮತ್ತೊಂದು ವಿವರಣೆಯನ್ನು ಕೊಡುವಂಥದ್ದು, ಆ ರೀತಿಯಾಗಿ ಮಾಡ್ತಾ ಹೋಗಬೇಕು. ಹಾಗೆ ನೀವು 10 ಅಂಕಕ್ಕೆ ಬಂದಾಗ 3ರಿಂದ 4 ಪುಟದಷ್ಟು ಬರೆಯಿರಿ. 15 ಅಂಕಕ್ಕೆ ಬಂದಾಗ ಅದು 4ರಿಂದ 5 ಪುಟದಷ್ಟಿರಲಿ. 5 ಅಂಕಕ್ಕೆ ಬಂದಾಗ 1.5 ಪುಟದಷ್ಟು ನಿಮ್ಮ ಉತ್ತರ ಇರಬೇಕು. ಇಷ್ಟೇ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ ಸ್ನೇಹಿತರೆ, ಭಯ ಪಡಬೇಡಿ. ಎಷ್ಟು ಸಾಧ್ಯವೋ ನಿಮಗೆ ಅಷ್ಟು ಬರಿತಾನೇ ಹೋಗುವಂಥ ಕೆಲಸ ಮಾಡಬೇಕು. ಇಲ್ಲಿ ನಿಮಗೆ ಒಳ್ಳೆಯ ಅಂಕಗಳು ಬರಲಿಕ್ಕೆ ಇದು ತುಂಬಾ ಸಹಾಯ ಆಗ್ತದೆ. ಎಷ್ಟು ನಿಮಗೆ ಸಾಧ್ಯ ವಿವರಿಸಲಿಕ್ಕೆ ಸಾಧ್ಯ ಅಷ್ಟನ್ನು ಬರಿತಾ ಹೋಗಿ. ಪಾಯಿಂಟ್ಸನ್ನು ಮುಖ್ಯವಾಗಿ ಬರಿತಾ ಹೋಗಬೇಕು. ಸ್ತರವಿನ್ಯಾಸ ಎನ್ನುವಂಥದ್ದು ಮೇಲು ಕೀಳು, ಹೆಚ್ಚು ಕಡಿಮೆ ಎಂಬುದಾಗಿ ನಿರ್ಧರಿಸುವಂಥದ್ದೇ ಸ್ತರವಿನ್ಯಾಸ ಆಗಿರುವಂಥದ್ದು. ಸಮಾಜವನ್ನು ಮೇಲು ಮತ್ತು ಕೀಳು ಎಂಬ ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆ ಸ್ತರವಿನ್ಯಾಸ ಅಂತ ಹೇಳುವಂಥದ್ದು. ವ್ಯಾಖ್ಯೆಯನ್ನು ರೇಮಂಡ್ W. ಮರ್ರೆ ಅವರ ಪ್ರಕಾರ ಅದನ್ನು ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ ನಾವು ಇವತ್ತು ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳನ್ನು ತಿಳ್ಕೊಳ್ಬೇಕು. ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳಲ್ಲಿ ಒಟ್ಟು 4 ಪಾಯಿಂಟ್ಸ್ಗಳು ಬರ್ತದೆ. 1 ಗುಲಾಮಗಿರಿ ಪದ್ಧತಿ, 2 ಎಸ್ಟೇಟ್ ಪದ್ಧತಿ, 3 ಜಾತಿ ಪದ್ಧತಿ, ಆಮೇಲೆ ವರ್ಗ ಪದ್ಧತಿ ಎನ್ನುವಂತಹ 4 ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಬರಿಬೇಕಾಗ್ತದೆ. ಗುಲಾಮಗಿರಿ, ಎಸ್ಟೇಟ್, ಜಾತಿ, ವರ್ಗ
ಗುಲಾಮಗಿರಿ ಪದ್ಧತಿ, ಎಸ್ಟೇಟ್ ಪದ್ಧತಿ, ಜಾತಿ ಪದ್ಧತಿ, ವರ್ಗ ಪದ್ಧತಿ. ಪ್ರತಿಯೊಂದು ಪದ್ಧತಿಯ ಬಗ್ಗೆ ತಿಳಿತಾ ಅವುಗಳಲ್ಲಿ ಏನು ವಿಚಾರ ತಿಳಿಸಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗುವ ಸ್ನೇಹಿತರೆ. ಮೊದಲಿಗೆ ಮೊದಲನೆಯ ಪಾಯಿಂಟ್ ಗುಲಾಮಗಿರಿ. ಈ ಗುಲಾಮಗಿರಿ ಎನ್ನುವಂಥದ್ದು ಇವತ್ತಿನ ದಿನದಿಂದ ಬಂದಿರುವಂಥದ್ದಲ್ಲ ಅಥವಾ ನಿನ್ನೆಯಿಂದ ಆರಂಭಿತವಾಗಿರುವಂಥದ್ದಲ್ಲ. ಈ ಗುಲಾಮಗಿರಿ ಪದ್ಧತಿ ಎನ್ನುವಂಥದ್ದು ಅತ್ಯಂತ ಪ್ರಾಚೀನ ಕಾಲದಲ್ಲಿಯೂ ಕೂಡ ಪ್ರಾಚೀನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿ ಇದ್ದಂತಹ ಒಂದು ಅಸಮಾನತೆಯ ಪರಾಕಾಷ್ಠೆಯ ರೂಪ ಅಂತ ಹೇಳ್ಬೋದು. ಈ ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಕೆಲವು ವ್ಯಕ್ತಿಗಳು ಇತರೆ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ, ಆಸ್ತಿಯ ವಿಷಯದಲ್ಲಿ ಅಡಿಯಾಳು ಆಗಿರುತ್ತಾರೆ. ಭಿನ್ನ ಭಿನ್ನ ಸಮಾಜಗಳಲ್ಲಿ ಗುಲಾಮರ ಬಗ್ಗೆ ಅನೇಕ ಭಿನ್ನ ಭಿನ್ನ ಕಾನೂನು ವ್ಯವಸ್ಥೆಗಳು ಕೂಡ ಇದ್ದವು. ಕೆಲವೆಡೆ ಗುಲಾಮರಿಗೆ ಸಂಪೂರ್ಣವಾಗಿ ಯಾವ ಹಕ್ಕು ಕೂಡ ಇರ್ತಿರಲಿಲ್ಲ. ಇನ್ನು ಕೆಲವು ಕಡೆಯಲ್ಲಿ ಕೆಲವು ಸ್ವಲ್ಪ ಹಕ್ಕುಗಳು ಕೂಡ ಇರ್ತಿದ್ದವು. ಪ್ರಯಾಣದ ಸ್ವಾತಂತ್ರ್ಯ ಇರ್ಬೋದು, ಕರಾರು ಮಾಡಿಕೊಳ್ಳುವ ಸ್ವಾತಂತ್ರ್ಯ, ಶಿಕ್ಷಣ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ ಇತ್ಯಾದಿ. ಗುಲಾಮಗಿರಿಯ ಮೂಲಭೂತ ಲಕ್ಷಣ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ದೇಹ ಮತ್ತು ಶ್ರಮದ ಒಡೆಯನಾಗಿರುತ್ತಾನೆ. ಅರ್ಥ ಆಯ್ತಾ? ಗುಲಾಮಗಿರಿಯ ಮೂಲಭೂತ ಲಕ್ಷಣ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ದೇಹ ಮತ್ತು ಶ್ರಮದ ಒಡೆಯನಾಗಿರ್ತಾನೆ. ಗುಲಾಮಗಿರಿ ಆನುವಂಶಿಕ ಆಗಿರ್ಬೋದು ಅಥವಾ ಆಗಿಲ್ಲದೆ ಕೂಡ ಇರ್ಬೋದು. ಅದು ತುಂಬಾ ಹಳೆಯ ಕಾಲದಿಂದಲೂ ಕೂಡ ಇದ್ದಂಥದ್ದು. ಕೆಲವೊಮ್ಮೆ ಏನಾಗ್ತದೆ, ಈ ಗುಲಾಮಗಿರಿ ಎನ್ನುವಂಥದ್ದು ಆನುವಂಶಿಕವಾಗಿ ಬಂದಿರ್ತದೆ. ಈಗ ತಾತಂದಿರು ಮಾಡಿರುವಂತಹ ಸಾಲವನ್ನು ತೀರಿಸಲಿಕ್ಕೆ ಗುಲಾಮಗಿರಿಯಾಗಿ ಜೀತದಾಳಾಗಿ ಕೆಲಸ ಮಾಡುವಂಥದ್ದು ಅಲ್ವಾ. ಅದಾದ ನಂತರ ತಾತಂದಿರ ನಂತರ ತಂದೆಯಂದಿರಿಗೆ, ತಂದೆಯಂದಿರ ನಂತರ ಮಕ್ಕಳಿಗೆ, ಈ ರೀತಿಯಾಗಿ ಅದು ಆನುವಂಶಿಕವಾಗಿ ಹೋಗ್ತಾ ಇರ್ಬೋದು. ಅಥವಾ ಅಲ್ಲದೆ ಅವನು ಸ್ವಂತ ಒಂದು ಸಾಲವನ್ನು ಮಾಡಿಕೊಂಡು ಗುಲಾಮಗಿರಿ ಪದ್ಧತಿಯಲ್ಲಿ ಗುಲಾಮಗಿರಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಈ ಒಂದು ವ್ಯವಸ್ಥೆ ವಿವಾಹದ ವಿನ್ಯಾಸಗಳು ಯಾವಾಗಲೂ ಒಳ ವಿವಾಹದಲ್ಲೇ ಇರ್ತದೆ. ಆದರೆ ಈ ವಿವಾಹಗಳು ಸಾಮಾನ್ಯ ಸಮಾರಂಭಗಳ ಮೂಲಕ ದೃಢೀಕೃತವಾಗಿರುವುದಿಲ್ಲ. ಗುಲಾಮ ಪುರುಷ ಮತ್ತು ಸ್ತ್ರೀಯ ನಡುವಣ ಪಾರಸ್ಪರಿಕ ವೈವಾಹಿಕ ಕಟ್ಟುಪಾಡುಗಳಿಗೆ ಕಾನೂನು ಮನ್ನಣೆ ಇರಲಿಲ್ಲ. ಗುಲಾಮ ದಂಪತಿಗಳಲ್ಲಿ ಯಾರೊಬ್ಬರನ್ನಾದರೂ ಮಾರುವ ಗುಲಾಮರೊಡನೆ ಹೆಣ್ಣನ್ನು ಬಲಾತ್ಕಾರಿಸಿ ತಮ್ಮೊಟ್ಟಿಗೆ ಇರಿಸಿಕೊಳ್ಳುವುದರ ಮೂಲಕ ದಂಪತಿಗಳು ಬೇರೆ ಬೇರೆಯಾಗುವ ಭಯ ನಿರಂತರವಾಗಿ ಇದ್ದೇ ಇರುವಂಥದ್ದು. ಗುಲಾಮ ವ್ಯವಸ್ಥೆ ಸಾಮಾನ್ಯವಾಗಿ ಚಲನಶೀಲತೆಗೆ ಅವಕಾಶ ನೀಡುತ್ತಿರಲಿಲ್ಲ. ಗುಲಾಮಗಿರಿ ಪದ್ಧತಿ ಈಗಿನ ವಿಷಯ ಅಲ್ಲ, ಅದು ಪ್ರಾಚೀನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿತ್ತು. ಈ ಶತಮಾನ ಹೋದಂತೆ ವರ್ಷ ಕಳೆದಂತೆಲ್ಲ ಏನಾಯಿತು, ಈ ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಹೋಯಿತು. ನಂತರ 19ನೇ ಶತಮಾನದ ಮಧ್ಯದ ವೇಳೆಗೆ ಬರುವಾಗ ಈ ಗುಲಾಮಗಿರಿ ಪದ್ಧತಿಯು ಅತ್ಯಂತ ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿತ್ತು. ಯಾವುದೇ ಯುದ್ಧವಾದ ನಂತರ ವಿಜಯಿ ಸೈನ್ಯವು ತಾನು ಗೆದ್ದ ಪ್ರದೇಶದಲ್ಲಿ ಮತ್ತು ದಂಗೆಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು. ಇದಕ್ಕಾಗಿ ಸಾಮಾನ್ಯವಾಗಿ ಸೋತ ಪ್ರದೇಶದ ಬಹುತೇಕ ಜನರನ್ನು ಗುಲಾಮರನ್ನಾಗಿ ಪರಿವರ್ತಿಸುತ್ತಿದ್ದರು. ಯುದ್ಧದಲ್ಲಿ ಶರಣಾದ ಜನತೆಯನ್ನು ಅಧೀನದಲ್ಲಿರಿಸಲು ಮತ್ತು ಹತೋಟಿಯಲ್ಲಿರಿಸಲು ಕಾನೂನುಗಳು ಕೂಡ ರೂಪುಗೊಂಡವು. ಗೆದ್ದವರು ಕುಲೀನ ವರ್ಗದವರಾದರು, ಸೋತವರು ಅಡಿಯಾಳುಗಳಾದರು. ಹೀಗೆ ಯುದ್ಧಗಳ ಕಾರಣದಿಂದಲೇ ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಜನಗಳ ನಡುವೆ ಅಸಮಾನತೆ ಉಗಮಗೊಂಡಿತು ಎಂಬ ಅಭಿಪ್ರಾಯ ಕೂಡ ಬಂದಿದೆ. ರೋಮನ್ ಸಾಮ್ರಾಜ್ಯ ಕಾಲದಲ್ಲಿ ಜಗತ್ತಿನ ವಿಭಿನ್ನ ಭಾಗಗಳಿಂದ ಗುಲಾಮರನ್ನು ರೋಮ್ ನಗರಕ್ಕೆ ಕರೆತರಲಾಗುತ್ತಿತ್ತು. ಈ ಗುಲಾಮರು ವ್ಯಾವಸಾಯಿಕ ಹಾಗೂ ಇತರ ಶ್ರಮದಾಯಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಬೃಹತ್ ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರಿಗೆ ಮನರಂಜನೆಯನ್ನು ಕೂಡ ನೀಡ್ತಾ ಇದ್ರು. ಹಸಿದ ಸಿಂಹಗಳಿಗೆ ಆಹಾರವನ್ನಾಗಿ ಗುಲಾಮರನ್ನು ಎಸೆಯಲಾಗ್ತಾ ಇತ್ತು. ಗುಲಾಮರು ಗ್ಲೇಡಿಯೇಟರ್ಸ್ ಖಡ್ಗಮಲ್ಲಗಳಾಗಿ ಹೋರಾಡುತ್ತಿದ್ದರು. ಇಂತಹ ಮನರಂಜನೆಗಳಿಂದಾಗಿ ರೋಮನ್ ಪೌರರು ಖುಷಿ ಕೂಡ ಪಡ್ತಾಯಿದ್ರು. ಈ ಗುಲಾಮ ಅಂತ ಹೇಳಿದರೆ ಕಾನೂನು ಮತ್ತು ವಾಡಿಕೆಯ ಪ್ರಕಾರ ಇನ್ನೊಬ್ಬನ ಆಸ್ತಿ. ಕೆಲವು ಪ್ರಕರಣಗಳಲ್ಲಂತೂ ಆತ ಯಾವುದೇ ಹಕ್ಕುಗಳು ಇಲ್ಲದ ಒಂದು ಶುದ್ಧ ಚರಾಸ್ತಿ ಇದ್ದಂತೆ. ಇತರ ಪ್ರಕರಣಗಳಲ್ಲಿ ಅವನಿಗೆ ಕೆಲವು ರಕ್ಷಣೆಗಳು ಸಿಗಬಹುದು, ಆದರೆ ಅವು ಒಂದು ಹಸು ಅಥವಾ ಕತ್ತೆಗೆ ಸಿಕ್ಕಷ್ಟು ರಕ್ಷಣೆ ಮಾತ್ರ. ಈಗ
ಗುಲಾಮರಾಗುವಂಥದ್ದು ಅಂತ ಹೇಳಿದರೆ ಅಡಿಯಾಳುಗಳಾಗುವಂಥದ್ದು. ಅವರು ಹೇಳಿದ ಕೆಲಸಗಳನ್ನು ಮಾಡಿಕೊಂಡು ಯಾವುದೇ ಹಕ್ಕು ಕೂಡ ಇರ್ತಿರಲಿಲ್ಲ. ಕೆಲವು ಕಡೆ ಸ್ವಲ್ಪ ಹಕ್ಕುಗಳಿರ್ತಿತ್ತು, ಇನ್ನೂ ಕೆಲವು ಕಡೆ ಯಾವುದೇ ಹಕ್ಕು ಕೂಡ ಇರ್ತಿರಲಿಲ್ಲ. ಅವರು ಹೇಳಿದಂತೆ ನಾವು ಜೀವನವನ್ನು ಸಾಗಿಸಬೇಕು, ಅಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡಿರಬೇಕು. ಅದುವೇ ಗುಲಾಮಗಿರಿ ಅಂತ ಹೇಳ್ಬೋದು. ಗುಲಾಮಗಿರಿಯ ಅತ್ಯಂತ ಕೆಟ್ಟ ರೂಪದ ವ್ಯವಸ್ಥೆಯು ಆಫ್ರಿಕಾದಲ್ಲಿತ್ತು. ಆಫ್ರಿಕಾದಿಂದ ಜನರನ್ನು ಬಲಾತ್ಕಾರದಿಂದ ಬಂಧಿಸಿ ಅಮೇರಿಕ ಮತ್ತು ವೆಸ್ಟ್ ಇಂಡೀಸ್ಗಳಂತಹ ಜಗತ್ತಿನ ವಿವಿಧ ಪ್ರದೇಶಗಳಿಗೆ ರವಾನಿಸಲಾಗ್ತಾ ಇತ್ತು. ದಕ್ಷಿಣ ಅಮೇರಿಕಾದಲ್ಲಿ ಪೋರ್ಚುಗೀಸ್ ಮತ್ತು ಸ್ಪ್ಯಾನಿಷ್ ಕಲೋನಿಗಳಿದ್ದವು. ಇಲ್ಲಿನ ವಿಸ್ತಾರವಾದ ಜಮೀನು ತೋಟಗಳಲ್ಲಿ ಕೆಲಸ ಮಾಡಲು ಆಫ್ರಿಕಾದ ಪಶ್ಚಿಮ ಕರಾವಳಿಯಿಂದ ತಂದ ಕಪ್ಪು ಜನರನ್ನು ಮಾರಲಾಗುತ್ತಿತ್ತು. ತದನಂತರ ಏನಾಯಿತು? ಉತ್ತರ ಅಮೇರಿಕಾದ 13 ಕಾಲೋನಿಗಳು ಮತ್ತು ವೆಸ್ಟ್ ಇಂಡೀಸ್ನ ಪ್ರದೇಶ ಈ ಚಟುವಟಿಕೆಯ ಮುಖ್ಯ ಕೇಂದ್ರಗಳಾದವು. ಆಫ್ರಿಕಾದ ಕರಾವಳಿಯಿಂದ, ವಿಶೇಷವಾಗಿ ಪಶ್ಚಿಮ ಕರಾವಳಿಯಿಂದ ಬಹುಸಂಖ್ಯೆಯ ಕಪ್ಪು ಜನರನ್ನು ಇಲ್ಲಿಗೆ ರಫ್ತು ಮಾಡಲಾಗ್ತಾ ಇತ್ತು. ಗಲಾಚರ್ ಅವರ ಪ್ರಕಾರ ಅಮೇರಿಕಾದ ಪ್ಲಾಂಟೇಷನ್ ಆರ್ಥಿಕತೆ ನಿಯತವಾದ ಕಾರ್ಮಿಕರ ಸರಬರಾಜು ಕೂಡ ಪ್ರಮುಖವಾದುದಾಗಿತ್ತು. ಜನರನ್ನು ಆಮದು ಮಾಡಿಕೊಳ್ಳುವುದರ ಮೂಲಕ ಮಾತ್ರ ಇದು ಸಾಧ್ಯವಾಗುತ್ತಿತ್ತು. ಈ ಲಾಭದಾಯಕವಾದ ತ್ರಿಕೋನ ವ್ಯಾಪಾರದಲ್ಲಿ ಆಫ್ರಿಕಾದ ಗುಲಾಮಿ ವ್ಯಾಪಾರಿ ದಳ್ಳಾಳಿಗಳು ಮತ್ತು ಯುರೋಪಿನ ವರ್ತಕರು ಲಾಭ ಕೂಡ ಪಡೆಯುತ್ತಾ ಇದ್ದರು. ಈ ಮೂಲಭೂತ ಕಾರಣಗಳಿಂದಲೇ ಗುಲಾಮಿ ವ್ಯಾಪಾರದ ಮೂಲಕ ದೈತ್ಯ ಪ್ರಮಾಣದ ಜನಸಮುದಾಯದ ವರ್ಗಾವಣೆಗಳು ನಡೆದವು. ವರ್ತಕರು, ಮಧ್ಯವರ್ತಿಗಳು, ಪ್ಲಾಂಟರ್ಗಳು ಈ ಅಮಾನವೀಯ ವ್ಯಾಪಾರದಿಂದ ಲಾಭ ಪಡೆಯುತ್ತಿದ್ದರು ನಿಜ. ಆದರೆ ಇದರ ಪರಿಣಾಮವಾಗಿ ದೂರ ಪ್ರದೇಶಗಳಿಂದ ವರ್ಗಾವಣೆಗೊಂಡ ಬಡ ಮಾನವ ಜೀವಿಗಳು ಎಡೆಯಿಲ್ಲದ ಯಾತನೆಗೆ ಕೂಡ ಗುರಿಯಾಗ್ತಾ ಇದ್ರು. ಇನ್ನು ಕೆಲವು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಏನು ಅಂತ ಹೇಳಿದರೆ, ಈ ಒಂದು ಗುಲಾಮಗಿರಿ ಪದ್ಧತಿಯ ಔದ್ಯಮಿಕ ವ್ಯವಸ್ಥೆಯೇ ಹೊರತು ಸಾಮಾಜಿಕ ಸ್ತರೀಕರಣ ವ್ಯವಸ್ಥೆ ಅಲ್ಲ ಅಂತ ಹೇಳ್ತಾರೆ. ಇದೊಂದು ಔದ್ಯಮಿಕ ವ್ಯವಸ್ಥೆ ಹೊರತು ಸ್ತರೀಕರಣ ವ್ಯವಸ್ಥೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವು ಸಮಾಜಶಾಸ್ತ್ರಜ್ಞರು. ಆದರೆ ಸಾಮಾಜಿಕ ಸ್ತರ ವಿನ್ಯಾಸವನ್ನು ಸಾಮಾಜಿಕ ಅಸಮಾನತೆಗಳ ದೃಷ್ಟಿಯಿಂದ ನೋಡಿದಾಗ ಗುಲಾಮಿ ಪದ್ಧತಿಯನ್ನು ಒಂದು ಸ್ತರೀಕರಣ ವ್ಯವಸ್ಥೆ ಅಂತ ಹೇಳ್ಬೋದು. ಗುಲಾಮಗಿರಿಯ ಪರಿಕಲ್ಪನೆ ಹಲವು ಬದಲಾವಣೆಗಳನ್ನು ತಂದಿದೆ. ಗುಲಾಮ ಒಂದು ಆಸ್ತಿ ಎನ್ನುವ ಪರಿಕಲ್ಪನೆಗೆ ವಿರುದ್ಧವಾಗಿ ಗುಲಾಮ ಮೂಲಭೂತ ಹಕ್ಕುಗಳುಳ್ಳ ಮಾನವ ಜೀವಿ ಎಂಬ ಅರಿವು ಅವನಿಗೆ ನಂತರ ಕ್ರಮೇಣ ತಿಳಿತಾ ಹೋಗ್ತದೆ. ಈ ಗುಲಾಮರಲ್ಲಿ ಸ್ಥಳೀಯ ಗುಲಾಮರು ಕೂಡ ಇರ್ತಾಯಿದ್ರು, ವಿದೇಶಿ ಗುಲಾಮರು ಕೂಡ ಇರ್ತಾಯಿದ್ರು. ಸಾಲ ಗುಲಾಮಗಿರಿ ಗ್ರೀಸ್ನಲ್ಲಿ ರದ್ದುಪಡಿಸಲಾಯಿತು. ರೋಮ್ನಲ್ಲಿ ಗುಲಾಮಗಿರಿಯ ಕಠಿಣತೆಯನ್ನು ಸಡಿಲಗೊಳಿಸಲಾಯಿತು. ರೋಮ್ ಸಾಮ್ರಾಜ್ಯದಲ್ಲಿನ ಚರ್ಚ್ ಸಂಸ್ಥೆಯು ಗುಲಾಮರ ವೈಯಕ್ತಿಕ ಹಕ್ಕುಗಳಿಗೆ, ಅಂದರೆ ವಿವಾಹ, ಆಸ್ತಿ ಗಳಿಸುವಿಕೆ, ವಾರಸುದಾರಿಕೆ ಮತ್ತು ಬಿಡುಗಡೆಗೆ ಪ್ರಯತ್ನಿಸುವಿಕೆ ಇತ್ಯಾದಿಗಳಿಗೆ ಉತ್ತೇಜನವನ್ನು ಕೂಡ ನೀಡುತ್ತದೆ. ಗುಲಾಮರಿಂದ ಉತ್ಪಾದನೆ ಮಾಡಿಸುವುದಕ್ಕಿಂತ ಸ್ವತಂತ್ರ ರೈತರಿಂದಲೇ ಸರಕುಗಳನ್ನು ಉತ್ಪಾದಿಸುವುದು ಹೆಚ್ಚು ಲಾಭದಾಯಕ ಎಂದು ಗೊತ್ತಾದಾಗ ಗುಲಾಮಗಿರಿ ತಾನಾಗಿ ಮಾಯವಾಗಿ ತೊಡಗಿತು. ಆವಾಗ ಅರ್ಥ ಆಯಿತು, ಅಂದರೆ ಬ್ರಿಟಿಷರಿಗೆ ಅಥವಾ ಒಂದು ಆಳುವವರಿಗೆ ಏನಾಯಿತು ಅಂತ ಹೇಳಿದರೆ, ಅವರನ್ನು ಪ್ರತ್ಯೇಕವಾಗಿ ಬಿಟ್ಟರೆ ಅವರು ಹೆಚ್ಚು ಉತ್ಪಾದನೆ ಮಾಡ್ತಾರೆ, ಆವಾಗ ನಾವು ಅದನ್ನು ಪಡ್ಕೊಳ್ಬೋದಷ್ಟೇ ವಿನಃ ಒಂದು ವೇಳೆ ಅವರನ್ನು ಗುಲಾಮವಾಗಿ ಇಟ್ಟುಕೊಂಡು ಅವರಲ್ಲಿ ಕೆಲಸ ಮಾಡಿದರೆ ಅಷ್ಟೇನು ಚೆನ್ನಾಗಿ ಅವರು ಕೆಲಸ ಮಾಡೋದಿಲ್ಲ. ಹಾಗೆಯೇ ಅದರಲ್ಲಿ ಒಂದು ಯಶಸ್ಸು ಕೂಡ ಸಿಗಲಿಕ್ಕೆ ಸ್ವಲ್ಪ ಕಷ್ಟ. ಅದರಿಂದ ಅವರನ್ನು ಯಥೇಚ್ಛವಾಗಿ ಬಿಡುವಂಥದ್ದು. ಆ ರೀತಿ ಮಾಡುವುದರಿಂದ ಏನಾಗ್ತದೆ ಅಂತ ಹೇಳಿದರೆ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಬಂದ ಲಾಭಗಳನ್ನು ಅಥವಾ ಅದರಲ್ಲಿ ನಮಗೂ ಕೂಡ ಉತ್ತೇಜನ ಸಿಗ್ಬೋದು ಅಂತ ಅವರು ಯೋಚನೆ ಮಾಡ್ತಾರೆ. 18ನೇ ಶತಮಾನದಲ್ಲಿ ಗುಲಾಮಗಿರಿ ಹೆಚ್ಚಳಗೊಂಡಿತು, ಆದರೆ ಅದಕ್ಕೆ ವಿರೋಧವೂ ಕೂಡ ತುಂಬಾ ಇತ್ತು. ಫ್ರಾನ್ಸಿನಲ್ಲಿ 1794ರಲ್ಲಿ ಗುಲಾಮಗಿರಿಯನ್ನು ರದ್ದುಗೊಳಿಸಿತು. ಆದರೆ ಈ ಪದ್ಧತಿಯನ್ನು ರದ್ದುಗೊಳಿಸಲು ಬ್ರಿಟನ್ಗೆ ಮತ್ತಷ್ಟು ವರ್ಷಗಳು ಬೇಕಾದವು. ಗುಲಾಮಿ ವ್ಯಾಪಾರವನ್ನು ಮಾಡುತ್ತಿದ್ದ ಅತ್ಯಂತ ದೊಡ್ಡ ದೇಶ ಅಂದರೆ ಅದು ಬ್ರಿಟಿಷ್ ಸಾಮ್ರಾಜ್ಯ 1833ರಲ್ಲಿ ಗುಲಾಮಗಿರಿಯನ್ನು ರದ್ದುಗೊಳಿಸಿತು. ಅಮೇರಿಕಾದ ಅಂತರ್ಯುದ್ಧದ ಮೇಲೆ 1865ರಲ್ಲಿ ಗುಲಾಮಗಿರಿ ರದ್ದುಗೊಂಡಿತು. ಆದರೂ ಕೂಡ ಜಗತ್ತಿನ ಹಲವು ಭಾಗಗಳಲ್ಲಿ ಸೀಮಿತ ರೂಪದ ಗುಲಾಮಗಿರಿ ಇದ್ದೇ ಇದೆ.
ಇನ್ನು ಬರುವಂತಹ ಪಾಯಿಂಟ್ಸ್ ಅಂತ ಹೇಳಿದರೆ ಎಸ್ಟೇಟ್ ವ್ಯವಸ್ಥೆ. ಈ ಎಸ್ಟೇಟ್ ವ್ಯವಸ್ಥೆ ಅಂತ ಬಂದಾಗ ಈ ಎಸ್ಟೇಟ್ ವ್ಯವಸ್ಥೆಯಲ್ಲಿ ಬರುವಂಥ ವಿಚಾರಗಳು ಅಂತ ಹೇಳಿದರೆ, 1 ಪುರೋಹಿತರು, 2 ಹೋರಾಡುವವರು, 3 ದುಡಿಯುವವರು. ಪುರೋಹಿತರು, ಹೋರಾಡುವವರು, ದುಡಿಯುವವರು. ಪಾಶ್ಚಿಮಾತ್ಯ ಯುರೋಪಿನ ಊಳಿಗಮಾನ್ಯ ಅವಧಿಯಲ್ಲಿನ ಚಿಂತನ ಧಾಟಿಯಲ್ಲಿ ಮಾನವ ಸಮುದಾಯ 3 ಬಗೆಯ ಜನರನ್ನು ಗುರುತಿಸ್ತಾ ಇದ್ದಾರೆ: ಪುರೋಹಿತರು, ಹೋರಾಡುವವರು ಮತ್ತು ದುಡಿಯುವವರು. ನಾವು ಹೋರಾಡುವವರ ಬಗ್ಗೆ, ಪುರೋಹಿತರ ಬಗ್ಗೆ, ದುಡಿಯುವವರ ಬಗ್ಗೆ ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ಊಳಿಗಮಾನ್ಯ ಅವಧಿಯ ಶ್ರೇಣಿ ವ್ಯವಸ್ಥೆಯಲ್ಲಿ ಮೂಲಭೂತ ಅಂಶಗಳಾಗಿ ಈ ಪುರೋಹಿತರಿರ್ಬೋದು, ಹೋರಾಡುವವರಿರ್ಬೋದು, ದುಡಿಯುವವರು, ಈ ದರ್ಜೆಗಳು ರೂಪುಗೊಳ್ಳುತ್ತದೆ. ಇದು ಒಂದು ರೀತಿಯ ಸ್ತರೀಕರಣ ವಿನ್ಯಾಸ ಅಂತ ಹೇಳ್ಬೋದು. ಇದಕ್ಕೆ ಸಂವಾದಿಯಾದ ಸ್ತರೀಕರಣ ವಿನ್ಯಾಸಗಳನ್ನು ಹಲವು ಕಾಲಗಳಲ್ಲಿ ಮತ್ತು ಹಲವು ಪ್ರದೇಶಗಳಲ್ಲಿ ಕೂಡ ಕಾಣ್ಬೋದು. ಪುರೋಹಿತರು ಎಂದರೆ ಪೌರೋಹಿತ ವರ್ಗ. ಚರ್ಚ್ಗೆ ಅಗಾಧವಾದ ಭೂಮಿ ಕಾಣಿಕೆಗಳು ಕೂಡ ಇದ್ದುದರಿಂದ ಮತ್ತು ಲೌಕಿಕ ಅಧಿಕಾರಶಾಹಿಯೊಂದಿಗೆ ಊಳಿಗಮಾನ್ಯ ಸಂಬಂಧಗಳನ್ನು ಇರಿಸಿಕೊಂಡಿದ್ದರಿಂದ ಅಲ್ಲಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಇದ್ದುದರಿಂದ ಅವಾಗ ಏನಾಯಿತು ಅಂತ ಹೇಳಿದರೆ, ಸ್ತರೀಕರಣ ವಿನ್ಯಾಸಗಳನ್ನು ಹಲವು ಕಾಲಗಳಲ್ಲಿ ಹಲವು ಪ್ರದೇಶಗಳಲ್ಲಿ ಕಾಣ್ತಾ ಇತ್ತು. ಪುರೋಹಿತರು ಅಂತ ಹೇಳಿದರೆ ಪೌರೋಹಿತರ ವರ್ಗ ಅಲ್ವಾ. ಚರ್ಚ್ಗೆ ಅಗಾಧವಾದ ಭೂಮಿ ಕಾಣಿಕೆಗಳು ಇದ್ದುದರಿಂದ ಮತ್ತು ಲೌಕಿಕ ಅಧಿಕಾರದ ಶಾಹಿಯೊಂದಿಗೆ ಊಳಿಗಮಾನ್ಯ ಸಂಬಂಧಗಳನ್ನು ಇರಿಸಿಕೊಂಡಿದ್ದುದರಿಂದ ಅವುಗಳ ಅಧಿಕಾರದ ಪ್ರಭಾವ ಅಧಿಕವಾಗ್ತದೆ. ಇನ್ನು ಚರ್ಚ್ ಏನು ಮಾಡ್ತದೆ, ತನ್ನ ಸದಸ್ಯತ್ವಕ್ಕೆ ಇತರ ದರ್ಜೆಯ ಜನರಿಂದಲೂ ಆಯ್ಕೆ ಮಾಡ್ತಾ ಇದ್ರು. ಚರ್ಚಿನ ಧಾರ್ಮಿಕ ಶ್ರೇಣಿಯಲ್ಲಿನ ಅಂತಸ್ತುಗಳಿಗೆ ತಕ್ಕಂತೆ ಸಾಮಾನ್ಯವಾಗಿ ಸದಸ್ಯತ್ವ ಆಯ್ಕೆ ಕೂಡ ನಡೆಯುತ್ತಾ ಇತ್ತು. ಚರ್ಚಿನ ಪ್ರಮುಖ ಗುರುಸ್ಥಾನಗಳಿಗೆ ಪುರೋಹಿತ ವರ್ಗದ ಉನ್ನತರಿಂದ ಆರಿಸ್ತಾ ಇದ್ರು. ಚರ್ಚಿನ ಪುರೋಹಿತ ವರ್ಗದ ಶ್ರೇಣಿ ಸಂಕುಲದಲ್ಲಿ ಶ್ರೀಮಂತ ಮತ್ತು ಬಲಾಢ್ಯ ಬಿಷಪ್ ಮತ್ತು ಆರ್ಚ್ ಬಿಷಪ್ರಿಂದ ಹಿಡಿದು ಕೆಳವರ್ಗದ ಪಾದ್ರಿಯವರೆಗೆ ಕೂಡ ಇರ್ತಾ ಇದ್ರು. ಈ ಗ್ರಾಮ ಪಾದ್ರಿಗಳ ಜೀವನ ಶೈಲಿ, ಅವರ ಸುತ್ತಮುತ್ತಲಿರುವಂಥ ಹಳ್ಳಿ ರೈತರ ಜೀವನ ಶೈಲಿಯಂತೆ ಕೂಡ ಇರ್ತಾ ಇತ್ತು. ಈ ಅಂತಸ್ತುಗಳ ಜನರ ನಡುವೆ ಸಾಮಾಜಿಕ ಚಲನೆ ಸಾಧ್ಯವಿತ್ತು, ಆದರೆ ಇದು ಅತ್ಯಂತ ಸೀಮಿತವಾಗಿತ್ತು. ಹೋರಾಡುವವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪುರೋಹಿತರ ಬಗ್ಗೆ ನೀವು ತಿಳ್ಕೊಂಡ್ರೆ ಚರ್ಚಿನ ಪುರೋಹಿತ ವರ್ಗದ ಶ್ರೇಣಿಯ ಬಗ್ಗೆ. ಹೋರಾಡುವವರು ಅಂದರೆ ಯಾರು? ಹೋರಾಡುವವರು ಎಂದರೆ ಸೇನಾನುಚಾರರು. ಸೈದ್ಧಾಂತಿಕವಾಗಿ ಭೂಮಿಯು ರಾಜನಿಗೆ ಸೇರಿದ್ದು. ರಾಜನ ಅಥವಾ ದೊಡ್ಡ ಜಮೀನ್ದಾರರಿಗೆ ಸಂಬಂಧಿಸಿದ ಕಾಳಗದಲ್ಲಿ ಸೇವೆ ಸಲ್ಲಿಸಿದ ಯಾವುದೇ ವ್ಯಕ್ತಿಯ ಸ್ವಾಮಿ ನಿಷ್ಠೆಗೆ ಪ್ರತಿಫಲವಾಗಿ ನೈಟ್ಹುಡ್ ಅನ್ನು ನೀಡಲಾಗ್ತಾ ಇತ್ತು. ಈ ಬಿರುದಿನ ಜೊತೆಗೆ ಸಾಮಾನ್ಯವಾಗಿ ಜಮೀನುಗಳನ್ನು ಕೂಡ ನೀಡಲಾಗ್ತಾ ಇತ್ತು. ಕಾಲಕ್ರಮೇಣ ಈ ಒಂದು ಬಿರುದು ಮತ್ತು ಜಮೀನಿನ ಹಕ್ಕು ಅನುವಂಶೀಯವಾಗತೊಡಗಿತ್ತು. ಹೀಗೆ ಮುಂದುವರಿದು ಶ್ರೀಮಂತಿಕೆ ವಂಶಪಾರಂಪರ್ಯವಾಗಿ ಹೋಗ್ತಾ ಇತ್ತು. ಊಳಿಗಮಾನ್ಯ ಪರಿಸರದ ಮೇಲಿನ ಆಡಳಿತ ಹತೋಟಿಯಿಂದಾಗಿ ಶ್ರೀಮಂತ ವರ್ಗದವರಿಗೆ ಸುತ್ತಲ ಜಮೀನು ಹಾಗೂ ಅದರಲ್ಲಿ ವಾಸಿಸುವ ಜನಗಳ ಮೇಲೆ ರಾಜಕೀಯ ಆರ್ಥಿಕ ಕಾನೂನುಬದ್ಧ ಅಧಿಕಾರ ಪ್ರಾಪ್ತವಾಯಿತು. ಶ್ರೀಮಂತ ವರ್ಗದವರ ನಡುವೆ ಇದ್ದ ಐಶ್ವರ್ಯ, ಅಧಿಕಾರ ಹಾಗೂ ಪ್ರತಿಷ್ಠೆಯ ಒಂದು ಶ್ರೇಣಿ ಉದ್ಭವಗೊಂಡು ಅದಕ್ಕೆ ಕಾನೂನು ಮತ್ತು ವಾಡಿಕೆಯ ಬೆಂಬಲ ಕೂಡ ದೊರಕಿತು. ದೊಡ್ಡ ಜಮೀನ್ದಾರರು ಜಮೀನನ್ನು ರಾಜರುಗಳಿಂದ ಅಥವಾ ಸಾಮಂತ ದೊರೆಗಳಿಂದ ನೇರವಾಗಿ ಪಡೆಯುತ್ತಾ ಇದ್ರು. ಇವರು ಕಡಿಮೆ ವರ್ಗದ ಜಮೀನ್ದಾರರಿಗೆ ಬಿರುದುಗಳನ್ನು ಮತ್ತು ಜಮೀನುಗಳನ್ನು ದಯಪಾಲಿಸ್ತಾ ಇದ್ರು. ಇವರು ದೊಡ್ಡ ಹಿಡುವಳಿದಾರರಾಗಿರುತ್ತಿದ್ದರು. ಈ ಹಿಡುವಳಿದಾರರು ಇನ್ನೂ ಕಡಿಮೆ ದರ್ಜೆಯ ಶ್ರೀಮಂತ ವರ್ಗದವರಿಗೆ ಬಿರುದು ಮತ್ತು ಜಮೀನುಗಳನ್ನು ದಯಪಾಲಿಸುವಂತಾದಾಗ ದೊಡ್ಡ ಹಿಡುವಳಿದಾರರಾಗುತ್ತಿದ್ದರು. ಶ್ರೀಮಂತ ವರ್ಗದಲ್ಲಿ ಕೆಳದರ್ಜೆಯವರೆಂದರೆ ಅಡಿಯಾಳಾಗಿ ಸೇನಾನುಚರರನ್ನು ಹೊಂದಿಲ್ಲದೇ ಇರುವವರು. ಶ್ರೀಮಂತ ವರ್ಗದಲ್ಲಿ ಈ ಬಗೆಯ ಶ್ರೇಣಿವರ್ಗಗಳಿದ್ದರೂ ಎಲ್ಲ ಶ್ರೀಮಂತ ವರ್ಗದವರು ಮೌಲ್ಯ ಇರುವವರು. ಶ್ರೀಮಂತ ವರ್ಗದಲ್ಲಿ ಈ ಬಗೆಯ ಶ್ರೇಣಿ ವರ್ಗಗಳಿದ್ದರೂ
ಎಲ್ಲ ಶ್ರೀಮಂತ ವರ್ಗದವರು ಮೌಲ್ಯ ಜೀವನ ಶೈಲಿ, ಯುದ್ಧಾಚರಣೆಗಳು, ತಮ್ಮ ಮೇಲರಿಮೆಯ ಬಗೆಗೆ ನಂಬಿಕೆ ಇತ್ಯಾದಿಗಳಲ್ಲಿ ಸಮಾನ ಮನೋಭಾವವುಳ್ಳವರಾಗಿದ್ದರು. ನಮ್ಮ ಮೇಲರಿಮೆಯ ಅಂತಸ್ತನ್ನು ಕಾಯ್ದುಕೊಳ್ಳಲು ಒಳ ವಿವಾಹ ಪದ್ಧತಿಯನ್ನು ಕೂಡ ಅನುಸರಿಸ್ತಾ ಇದ್ದರು. ಇನ್ನು ಬರುವಂಥದ್ದು ದುಡಿಯುವವರು. ಯಾರು ದುಡಿಯುವವರು ಅಂದರೆ ಜನಸಾಮಾನ್ಯರು ಅಲ್ವಾ. ದುಡಿಯುವವರು ಅಂದರೆ ಜನಸಾಮಾನ್ಯರು. ಈಗ ದಿನ ಬಳಕೆಯ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥವರು. ಇವರು ಒಂದೇ ಬಗೆಯ ಜನರ ಗುಂಪಲ್ಲ. ಅವರು ಕೆಲವರು ಜಮೀನಿಗೆ ಅಂಟಿಕೊಂಡವರು, ಇನ್ನು ಕೆಲವರು ವಲಸಿಗರಾಗಿ ಬಂದವರು. ಕೆಲವರು ರೈತರು, ಕೆಲವರು ಕುಶಲಕರ್ಮಿಗಳು, ಕೆಲವರು ವರ್ತಕರು. ಇವರಲ್ಲಿ ಕೆಲವರು ಅನುಕೂಲವಂತರು, ಕೆಲವರು ಬಡವರು. ಉತ್ಪಾದನೆ ಮತ್ತು ವ್ಯಾಪಾರ ಹೆಚ್ಚು ಹೆಚ್ಚು ಆದಂತೆಲ್ಲ ಪ್ರಮುಖ ವರ್ಗ ಅಂದರೆ ಬೆಳೆಯುತ್ತಿರುವ ಬಂಡವಾಳಶಾಹಿಗಳ ಗುಂಪು ಅತ್ಯಂತ ಶ್ರೀಮಂತ ವರ್ಗವಾಗತೊಡಗಿತ್ತು. ಈ ವರ್ಗಕ್ಕೆ ಇದ್ದಂತಹ ಅಧಿಕಾರ ಮತ್ತು ಪ್ರತಿಷ್ಠೆ ಸಾಮಾನ್ಯ ವರ್ಗದವರಿಗಿರಲಿಲ್ಲ. ಜೊತೆಗೆ ಸಾಮಾನ್ಯ ವರ್ಗದವರು ಅವರ ರಾಜಕೀಯ ಮತ್ತು ಆಡಳಿತಾತ್ಮಕ ದಬ್ಬಾಳಿಕೆಗೆ ಒಳಪಟ್ಟಿದ್ದರು. ಎಸ್ಟೇಟ್ ಅಥವಾ 3 ದರ್ಜೆಗಳ ವ್ಯವಸ್ಥೆಯು ಕಾನೂನು ಮತ್ತು ವಾಡಿಕೆಯ ಮನ್ನಣೆ ಪಡೆದ ಶ್ರೇಣಿಯುತ ಅಂತಸ್ತು ವ್ಯವಸ್ಥೆಯಾಗಿತ್ತು. ರಾಜರುಗಳ ದೈವಿಕ ಹಕ್ಕು, ಸಾಮಾಜಿಕ ವ್ಯವಸ್ಥೆ, ದೈವದತ್ತ ಎಂಬ ಧಾರ್ಮಿಕ ಕಲ್ಪನೆಗಳ ಮೂಲಕ ಈ ವ್ಯವಸ್ಥೆಗೆ ರಕ್ಷಣೆಯೂ ಕೂಡ ದೊರಕಿತು. ಎಸ್ಟೇಟ್ ಅಥವಾ ದರ್ಜೆ ವ್ಯವಸ್ಥೆಯು ಮೂಲಭೂತವಾಗಿ ಬದಲಾವಣೆ ಸಾಧ್ಯವಿಲ್ಲದ ವ್ಯವಸ್ಥೆಯಾಗಿತ್ತು. ಆದರೂ ಇದು ಜಾತಿ ವ್ಯವಸ್ಥೆಯಷ್ಟೇ ಕಟ್ಟುನಿಟ್ಟಿನದ್ದೇನಲ್ಲ. ಈ ವ್ಯವಸ್ಥೆಯ ವೃತ್ತಿಯ ಸಂಬಂಧಗಳು ಸಡಿಲವಾದವು. ಭಿನ್ನ ಅಂತಸ್ತುಗಳ ಸದಸ್ಯರ ನಡುವಿನ ಸಂಪರ್ಕ ನಿಯಮಗಳನ್ನು ಅಷ್ಟು ಬಿಗಿಯಾಗಿ ಪಾಲಿಸುತ್ತಿರಲಿಲ್ಲ. ಒಂದೇ ಅಂತಸ್ತಿನ ಒಳಗಡೆ ಸ್ವಲ್ಪ ಮಟ್ಟಿನ ಆರ್ಥಿಕ ಚಲನೆ ಸಾಧ್ಯವಾಗ್ತಾ ಇತ್ತು. ಪಾಳೆಯ ಪ್ರಭುಗಳು ಆಗಾಗ ನಿಷ್ಠಾವಂತ ಅಡಿಯಾಳುಗಳಿಗೆ ಜಮೀನು ಮತ್ತು ಬಿರುದುಗಳನ್ನು ನೀಡಿದಾಗ ಅಂತಸ್ತಿನಿಂದ ಅಂತಸ್ತಿಗೆ ಚಲನೆ ಕೂಡ ಆಗ್ತಾ ಇತ್ತು. ಇನ್ನು ಬರುವಂತಹ ಪದ್ಧತಿ ಜಾತಿ ಪದ್ಧತಿ. ಜಾತಿ ಪದ್ಧತಿ ಅಂತ ಬಂದಾಗ ಇದರಲ್ಲಿ ಒಂದು ಬದಲಾಯಿಸಲಾಗದ ಪ್ರತಿಷ್ಠಿತ ವ್ಯವಸ್ಥೆ, ಸಾಮಾನ್ಯವಾಗಿ ಜಾತಿ ಆಧಾರದ ಮೇಲೆಯೇ ಸಾಮಾಜಿಕ ದೈನಂದಿನ ವ್ಯವಹಾರಗಳು ಕೂಡ ನಡೆಯಲು ಸಾಧ್ಯವಾಗುವಂಥದ್ದು ಅಂತ ಹೇಳ್ತಾರೆ. ಜಾತಿ ಎಂಬ ಪದ ಪೋರ್ಚುಗೀಸ್ನ ಕಾಸ್ಟಾ ಎಂಬ ಪದದಿಂದ ಬಂದಿದೆ. ಜಾತಿ ಎಂಬ ಪದ ಯಾವುದರಿಂದ ಬಂದಿದೆ? ಈ ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಕೇಳುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ, ಜಾತಿ ಎಂಬ ಪದ ಯಾವ ಪದದಿಂದ ಬಂದಿದೆ? ಜಾತಿ ಎಂಬ ಪದ ಪೋರ್ಚುಗೀಸ್ನ ಕಾಸ್ಟ್ ಅಂತ, ಪೋರ್ಚುಗೀಸ್ನ ಕಾಸ್ಟ್ ಎಂಬ ಪದದಿಂದ ಬಂದಿರುವಂಥದ್ದು. ಈ ಪದದ ಅರ್ಥ ಜನಾಂಗ ಅಥವಾ ಶುದ್ಧ ತಳಿ ಎನ್ನುವಂಥದ್ದು. ಜಾತಿ ವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ವರ್ಣಿಸಲು ಯಾವುದೇ ಒಂದು ಪದ ಇಲ್ಲ. ಜಾತಿ ವ್ಯವಸ್ಥೆಯ ವಿವಿಧ ಅಂಶಗಳನ್ನು ವಿವರಿಸಲು ಬಗೆಯ ಪದಗಳಿದೆ. ಅಂದರೆ ಬೇರೆ ಬೇರೆ ಪದಗಳಿದೆ. ಈಗ ಒಂದು ಜಾತಿಯನ್ನು ವರ್ಣಿಸಲಿಕ್ಕೆ ಒಂದು ಪದ ಇಲ್ಲ. ಈ ರೀತಿಯಾಗಿ ವರ್ಣಿಸಬೇಕು ಅಂತ ಹೇಳಿ ಅಲ್ಲಿ ಪದ ಸಿಗ್ತಾ ಇಲ್ಲ. ಆದರೆ ಅದರ ವಿವಿಧ ಅಂಶಗಳನ್ನು ವಿವರಿಸಲಿಕ್ಕೆ ಬೇರೆ ಬೇರೆ ಪದಗಳು ಸಿಗ್ತಾ ಇದೆ. ಅವುಗಳಲ್ಲಿ ಜಾತಿ ಮತ್ತು ವರ್ಣವ್ಯವಸ್ಥೆಯಲ್ಲಿ 4 ವರ್ಗಗಳಿರುವಂಥದ್ದು. ಸಾಮಾಜಿಕ ಗೌರವಾರ್ಹತೆ ಆಧಾರದ ಮೇಲೆ ಈ ವರ್ಗಗಳನ್ನು ಭಿನ್ನ ಭಿನ್ನ ಅಂತಸ್ತುಗಳಾಗಿ ರೂಪಿಸಲಾಗಿದೆ. ಯಾವುದೆಲ್ಲ ಈ 4 ಗುಂಪುಗಳು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ಗುಂಪುಗಳಾಚೆ ಅಸ್ಪೃಶ್ಯರಿದ್ದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವರು ಎಲ್ಲರಿಗಿಂತಲೂ ಕೂಡ ಅತ್ಯಂತ ಕೆಳಸ್ಥಾನದಲ್ಲಿದ್ದರು ಅಂತ ಹೇಳಲಾಗಿದೆ. ಜಾತಿ ಎಂದರೆ ಸ್ಥಳೀಯವಾಗಿ ಪರಿವ್ಯಾಖ್ಯಾನಿತವಾದ ಗುಂಪುಗಳ ವ್ಯವಸ್ಥೆ. ಇದರಲ್ಲಿ ಅನೇಕ ಜಾತಿಗಳು ಸಂಘಟಿತವಾಗಿರ್ತದೆ. ಅತ್ಯಂತ ವಿಶದವಾಗಿ ರೂಪಿತವಾಗಿರುವ ಜಾತಿ ವ್ಯವಸ್ಥೆಯು ಪ್ರದೇಶದಿಂದ ಪ್ರದೇಶಕ್ಕೆ ರಚನೆಯಲ್ಲಿ ಭಿನ್ನವಾಗಿರ್ತದೆ. ಭಿನ್ನವಾದ ನಂಬಿಕೆ ಮತ್ತು ಆಚರಣೆಗಳ ವೈವಿಧ್ಯತೆಯನ್ನು ಸಡಿಲವಾಗಿ ಹೆಣೆದುಕೊಂಡಿರುವ ವ್ಯವಸ್ಥೆಯೇ ಜಾತಿ. ಜಾತಿ ಎನ್ನುವುದು ಒಂದು ಬದಲಾಯಿಸಲಾಗದ ಪ್ರತಿಷ್ಠಿತ ವ್ಯವಸ್ಥೆ. ಸಾಮಾನ್ಯವಾಗಿ ಜಾತಿ ಆಧಾರದ ಮೇಲೆ ಸಾಮಾಜಿಕ ದೈನಂದಿನ ವ್ಯವಹಾರಗಳು
ನಡೆಯಲು ಸಾಧ್ಯವಾಗುವಂಥದ್ದು. ಈ ಜಾತಿ ವರ್ಗೀಕರಣಕ್ಕೆ ಆಧಾರವಾಗಿ ಹಲವಾರು ಲಕ್ಷಣಗಳು ಕೂಡ ಇದೆ. ಜಾತಿ ಹುಟ್ಟಿನಿಂದ ಬರುವಂಥದ್ದು. ಹುಟ್ಟುವ ಮಗು ತನ್ನ ತಂದೆ ತಾಯಿಯರ ಜಾತಿ ಅಂತಸ್ತನ್ನು ಪಡೆದುಕೊಂಡು ಅದೇ ಅಂತಸ್ತಿನಲ್ಲಿ ತನ್ನ ಜೀವನದುದ್ದಕ್ಕೂ ಇರಬೇಕಾಗುತ್ತದೆ. ಜಾತಿಯ ಒಳಗಡೆಯೇ ಮೇಲ್ಮುಖ ಅಥವಾ ಕೆಳಮುಖ ಚಲನೆ ಸಾಧ್ಯವಾಗ್ತದೆ. ಉದಾಹರಣೆಗೆ ಒಬ್ಬ ಒಕ್ಕಲಿಗನ ಜಾತಿಗೆ ಸೇರಿದ ವ್ಯಕ್ತಿ ಶ್ರೀಮಂತನಾಗಬಹುದು ಅಥವಾ ಬಡವನಾಗಬಹುದು, ಆದರೆ ಜಾತಿ ರೇಖೆಯಿಂದ ಆಚೆಗಿನ ಚಲನೆ ಸಾಧ್ಯವಾಗದ ವಿಷಯ ಅಂತ ಹೇಳುವಂಥದ್ದು. ಇನ್ನು ಬಹುತೇಕ ಸ್ತರೀಕರಣ ವ್ಯವಸ್ಥೆಗಳು ಒಳ ವಿವಾಹಕ್ಕೆ ಉತ್ತೇಜನವನ್ನು ಕೂಡ ನೀಡ್ತದೆ. ವಿವಾಹವಾಗಲು ವರ ಅಥವಾ ವಧುವಿನ ಆಯ್ಕೆಯನ್ನು ತನ್ನದೇ ಆದ ಸಾಮಾಜಿಕ ಗುಂಪಿನಲ್ಲಿ ಮಾಡಬೇಕು. ತನ್ನ ಜಾತಿಯ ವಧು ಅಥವಾ ವರನನ್ನೇ ವಿವಾಹವಾಗಬೇಕೆಂಬುದು ಜಾತಿ ವ್ಯವಸ್ಥೆಯಲ್ಲಿ ಕಡ್ಡಾಯವಾದುದು. ಇದರಿಂದಾಗಿ ಕುಟುಂಬದ ಏಕೀಕರಣ ಸಾಧ್ಯವಾಗ್ತದೆ. ವ್ಯಕ್ತಿ ತನ್ನ ಕುಟುಂಬದ ಜಾತಿಯ ವೃತ್ತಿಯನ್ನು ಅನುಸರಿಸುತ್ತಾನೆ. ಚರ್ಮದ ಕೆಲಸ ಮಾಡುವ ಜಾತಿಯ ಕುಟುಂಬದಲ್ಲಿ ಹುಟ್ಟಿದ ಮಗು ಚರ್ಮ ಕೆಲಸ ಮಾಡುವ ವ್ಯಕ್ತಿಯನ್ನು ಅವಲಂಬಿಸುತ್ತದೆ. ಈ ರೀತಿಯ ವ್ಯಕ್ತಿಗಳಿಂದ ಸಮಾಜದಲ್ಲಿ ಅಂತರ್ಜಾತಿ ಸ್ಪರ್ಧೆ ಇಲ್ಲವಾಗುತ್ತದೆ. ಹಾಗಾಗಿ ಜಾತಿ ವ್ಯವಸ್ಥೆಗೆ ಸವಾಲು ಉಂಟಾಗುವ ಸಂಭವ ಇರಲಿಲ್ಲ. ಇನ್ನು ಜಾತ್ಯಾಂತರ ವರ್ತನೆಗಳನ್ನು ನಿಯಂತ್ರಿಸಲಿಕ್ಕೆ ಬೇರೆ ಬೇರೆ ಜಾತ್ಯಾಂತರ ಒಂದು ವರ್ತನೆಗಳೆಲ್ಲ ಆಗ್ತಾ ಇರ್ತದಲ್ವ, ಆ ಒಂದು ಜಟಿಲವಾದ ನಿಯಮಗಳು ಕೂಡ ಇರ್ತದೆ. ಭಿನ್ನ ಭಿನ್ನ ಜಾತಿಗಳ ಜನರ ನಡುವಣ ಸಂಬಂಧಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಎಲ್ಲರೂ ಕೂಡ ಪಾಲಿಸುವುದು ಕಡ್ಡಾಯವಾಗ್ತದೆ. ಯಾರು ಮಾಡಿದ ಅಡುಗೆಯನ್ನು ಯಾರು ತಿನ್ನಬಹುದು, ಯಾರ ಜೊತೆ ಯಾರು ತಿನ್ನಬಹುದು, ಯಾರ ಜೊತೆ ಓಡಾಡಬಹುದು, ಯಾರನ್ನು ಮುಟ್ಟಬಹುದು, ಯಾರನ್ನು ಮುಟ್ಟಬಾರದು, ಯಾರ ನೆರಳು ಯಾರ ಮೇಲೆ ಬೀಳಬಾರದು ಇತ್ಯಾದಿ ಸಾಮಾಜಿಕ ಅಂತರಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕಡಿಮೆ ಶುಚಿತ್ವ ಪಡೆದ ಜಾತಿಯವರು ಉಲ್ಲಂಘಿಸಿದಾಗ ಮಲಿನಗೊಂಡ ಮೇಲುಜಾತಿಯ ವೃದ್ಧಿ ಶುದ್ಧೀಕರಣ ಆಚರಣೆಗಳನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಈ ರೀತಿಯೆಲ್ಲ ನಾವು ಜಾತಿ ಪದ್ಧತಿಯಲ್ಲಿ ಕಾಣ್ತೇವೆ. ಇನ್ನು ಸಾಮಾಜಿಕ ವರ್ಗಕ್ಕೆ ಬಂದಾಗ ಸಾಮಾಜಿಕ ವರ್ಗ ಪದ್ಧತಿ ಅಂತ ಕಾಣ್ಬೋದು ನಾವಿಲ್ಲಿ. ಸಾಮಾಜಿಕ ವರ್ಗ ಪದ್ಧತಿ ಮತ್ತು ಅದರಲ್ಲಿ ಸಬ್ ಪಾಯಿಂಟ್ಸ್ಗಳನ್ನು ಕೂಡ ನಾವು ಕಾಣ್ಬೋದು. ಹುಟ್ಟು, ಶಿಕ್ಷಣ, ಆಸ್ತಿ ಎನ್ನುವಂತಹ ಸಬ್ ಪಾಯಿಂಟ್ಸ್ಗಳು. ಇದರಲ್ಲಿ ಮುಖ್ಯವಾಗಿ ಗುಲಾಮಗಿರಿ ಪದ್ಧತಿ, ಎಸ್ಟೇಟ್ ಪದ್ಧತಿ, ಜಾತಿ ಪದ್ಧತಿ ಮತ್ತು ವರ್ಗ ಪದ್ಧತಿ ಎನ್ನುವಂಥದ್ದು ಅಥವಾ ಸಾಮಾಜಿಕ ವರ್ಗ ಅಥವಾ ವರ್ಗ ಪದ್ಧತಿಯಾಗಿರುವಂಥದ್ದು. ವರ್ಗ ಪದ್ಧತಿ ಅಥವಾ ಸಾಮಾಜಿಕ ವರ್ಗ ಪ್ರಸ್ತುತ ಸಮಾಜಗಳಲ್ಲಿ ಕಂಡುಬರುವ ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ಬಗೆ ಅಂತ ಹೇಳಿದರೆ ಅದು ಸಾಮಾಜಿಕ ವರ್ಗ. ಜಾತಿ ವ್ಯವಸ್ಥೆ ಎನ್ನುವುದು ಭಾರತಕ್ಕೆ ಮಾತ್ರ ವಿಶಿಷ್ಟವಾದುದು, ಆದರೆ ವರ್ಗ ವ್ಯವಸ್ಥೆ ಎನ್ನುವುದು ಸಾರ್ವತ್ರಿಕ ಸ್ವರೂಪವಾಗಿರುವಂಥದ್ದು. ಅದರಿಂದ ವರ್ಗ ವ್ಯವಸ್ಥೆ, ಜಾತಿ ಎನ್ನುವಂಥದ್ದು ಆಯಾ ಜಾಗಕ್ಕೆ ಸೀಮಿತವಾಗಿರುವಂಥದ್ದು. ವರ್ಗ ವ್ಯವಸ್ಥೆ ಎನ್ನುವಂಥದ್ದು ಹಾಗೆಲ್ಲ. ವರ್ಗ ವ್ಯವಸ್ಥೆ ಎನ್ನುವಂಥದ್ದು ಅದು ಭಾರತಕ್ಕೆ ಮಾತ್ರ ವಿಶಿಷ್ಟ. ಜಾತಿ ಎನ್ನುವಂಥದ್ದು ಭಾರತಕ್ಕೆ ಮಾತ್ರ, ಆದರೆ ವರ್ಗ ವ್ಯವಸ್ಥೆ ಎನ್ನುವಂಥದ್ದು ಸಾರ್ವತ್ರಿಕ ಸ್ವರೂಪದ್ದಾಗಿರುವಂಥದ್ದು. ಕೆಲವು ಸಲ ಪ್ರಾಧ್ಯಾಪಕರು, ಕಲಾವಿದರು, ಎಂಜಿನಿಯರ್, ವೈದ್ಯರು, ವಿದ್ಯಾರ್ಥಿಗಳು ಇತ್ಯಾದಿ ಗುಂಪುಗಳನ್ನು ಪ್ರತಿನಿಧಿಸಲು ವರ್ಗ ಎಂಬ ಪದವನ್ನು ಬಳಸಲಾಗ್ತದೆ. ಅಲ್ಲದೆ ಪದಾರ್ಥಗಳ ಗುಣಮಟ್ಟವನ್ನು ಹೇಳಲು, ಅಂದರೆ ಒಳ್ಳೆಯದು, ಅತ್ಯುತ್ತಮವಾದುದು ಎಂದು ಹೇಳಲು ವರ್ಗ ಎಂಬ ಪದವನ್ನು ಬಳಸಲಾಗುತ್ತದೆ. ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ವರ್ಗ ಎಂಬ ಪರಿಕಲ್ಪನೆಯನ್ನು ಒಂದು ಬಗೆಯ ಸಾಮಾಜಿಕ ಸ್ತರ ವಿನ್ಯಾಸವನ್ನು ಹೇಳಲು ಮಾತ್ರ ಬಳಸಲಾಗುತ್ತದೆ. ಸಾಮಾಜಿಕ ವರ್ಗ ಎಂದರೆ ಸಮುದಾಯದ ಜನರು ವ್ಯಕ್ತಿಗಳನ್ನು ಸಾಮಾಜಿಕವಾಗಿ ಮೇಲು ಕೀಳು ಸ್ಥಾನಗಳಲ್ಲಿ ಗುರುತಿಸಿ ಮಾಡಿರುವ ಒಂದು ಅಥವಾ ಎರಡು ಅಥವಾ ಹೆಚ್ಚು ಗುಂಪುಗಳು. ಪ್ರತಿ ಒಂದು ಸಾಮಾಜಿಕ ವರ್ಗವು ಸಮಾಜದಲ್ಲಿ ಅದು ಗಳಿಸಿರುವ ಪ್ರತಿಷ್ಠೆಗೆ ಅನುಗುಣವಾಗಿ ಸ್ಥಾನಮಾನವನ್ನು ಹೊಂದಿರುತ್ತದೆ. ಪ್ರತಿಯೊಂದು ನಿರ್ದಿಷ್ಟ ಸಾಮಾಜಿಕ ವರ್ಗವು ತನ್ನದೇ ಆದ ನಿರ್ದಿಷ್ಟ ಸಾಮಾಜಿಕ ವರ್ತನೆ, ಜೀವನ ಮಟ್ಟ ಮತ್ತು ವೃತ್ತಿಯನ್ನು ಕೂಡ ಹೊಂದಿರುತ್ತದೆ. ಯಾವುದೇ ವರ್ಗ ಸಾಂಸ್ಕೃತಿಕವಾಗಿ ಒಂದು ಪರಿವ್ಯಾಖ್ಯಾತ ಗುಂಪು, ಅದಕ್ಕೆ ಸಮುದಾಯದಲ್ಲಿ ನಿರ್ದಿಷ್ಟ ಸ್ಥಾನಮಾನವನ್ನು ಕೂಡ ನೀಡಲಾಗಿರುತ್ತದೆ. ಸಾಮಾಜಿಕ ವರ್ಗದ ಮೂಲ ಮಾನದಂಡ ಅಂತ ಹೇಳಿದರೆ ಅದು ಅಂತಸ್ತು. ಅಂದರೆ ವರ್ಗ ಎನ್ನುವುದು ಅಂತಸ್ತನ್ನುಳ್ಳ ಗುಂಪು. ವರ್ಗವನ್ನು ಅಂತಸ್ತನ್ನುಳ್ಳ ಗುಂಪು ಎಂದು ಪರಿಗಣಿಸುವುದರಿಂದ
ಈ ಮಾನದಂಡವನ್ನು ಅನೇಕ ಸ್ತರಗಳನ್ನುಳ್ಳ ಯಾವುದೇ ಸಮಾಜಕ್ಕೆ ಬೇಕಾದರೂ ಅನ್ವಯಿಸಬಹುದು. ಮೇಲ್ಮುಖ ಅಥವಾ ಇಳಿಮುಖದ ಶ್ರೇಣಿ ವ್ಯವಸ್ಥೆಯಲ್ಲಿ ಅಂತಸ್ತುಳ್ಳ ಗುಂಪಿಗೆ ಒಂದು ನಿರ್ದಿಷ್ಟ ಸ್ಥಾನವಿದ್ದಾಗ ಅಂತಹ ಅಂತಸ್ತುಳ್ಳ ಗುಂಪುಗಳನ್ನು ಸಾಮಾಜಿಕ ವರ್ಗಗಳೆಂದು ಕರೆಯಬಹುದು. ಹೀಗೆ ವರ್ಗೀಕೃತಗೊಂಡಾಗ ಸಾಮಾಜಿಕ ಗುಂಪುಗಳ ಸದಸ್ಯರು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗುತ್ತಾರೆ. ಒಂದು ನಿರ್ದಿಷ್ಟ ಸಾಮಾಜಿಕ ಅಂತಸ್ತು ಅಥವಾ ಸ್ಥಾನಮಾನವುಳ್ಳ ಜನರ ಗುಂಪು ಸಾಮಾಜಿಕ ವರ್ಗವಾಗುತ್ತದೆ. ಈ ನಿರ್ದಿಷ್ಟ ಸ್ಥಾನಮಾನದ ಕಾರಣದಿಂದ ಅವರಿಗೆ ಸವಲತ್ತುಗಳು, ಜವಾಬ್ದಾರಿಗಳು ಮತ್ತು ಅಧಿಕಾರಗಳು ಕೂಡ ದೊರೆಯುತ್ತದೆ. ಪ್ರತಿ ಒಂದು ವರ್ಗದಲ್ಲಿಯೂ ವರ್ಗ ಪ್ರಜ್ಞೆ ಇದ್ದೇ ಇರುವಂಥದ್ದು, ಜೊತೆಗೆ ವಿಶಿಷ್ಟ ಸಂಸ್ಕೃತಿಯು ಕೂಡ ಇರುವಂಥದ್ದು. ಹೀಗೆ ಸಾಮಾಜಿಕ ವರ್ಗದಲ್ಲಿ ಮೊದಲಿಗೆ ಸಮಾನತೆಯ ಭಾವನೆ ಕೂಡ ಇರ್ತದೆ. ಒಂದೇ ಸಾಮಾಜಿಕ ವರ್ಗಕ್ಕೆ ಸೇರಿದ ವ್ಯಕ್ತಿಗಳು ಒಂದೇ ಬಗೆಯ ಜೀವನ ಮಟ್ಟವನ್ನು ಪಾಲಿಸಬೇಕೆಂದು ಮತ್ತು ಒಂದು ಸೀಮಿತ ವ್ಯಾಪ್ತಿಯಲ್ಲಿ ತನ್ನ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಒಂದು ವರ್ಗದ ಸದಸ್ಯರ ನಡುವೆ ಒಂದೇ ರೀತಿಯ ಧೋರಣೆ, ವರ್ತನೆಗಳು ಇರಬೇಕೆಂದು ಭಾವಿಸಲಾಗುತ್ತದೆ. ಎರಡನೆಯದಾಗಿ, ಸಾಮಾಜಿಕ ಶ್ರೇಣಿಯಲ್ಲಿ ಬೇರೆ ಬೇರೆ ವರ್ಗಗಳಿಗೆ ಹೋಲಿಸಿಕೊಂಡಾಗ ಒಂದು ಬಗೆಯ ಕೀಳರಿಮೆ ಭಾವನೆ ಇದ್ದೇ ಇರ್ತದೆ. ಮೂರನೆಯದಾಗಿ, ಸಾಮಾಜಿಕ ಶ್ರೇಣಿಯಲ್ಲಿ ಕೆಳಗಡೆ ಇರುವ ವರ್ಗಗಳಿಗೆ ಹೋಲಿಸಿಕೊಂಡಾಗ ಒಂದು ಬಗೆಯ ಮೇಲರಿಮೆ ಭಾವನೆ ಇರ್ತದೆ. ಪ್ರತಿಯೊಂದು ಸಾಮಾಜಿಕ ವರ್ಗದ ಸದಸ್ಯರು ಒಂದೊಂದು ಒಳಗುಂಪುಗಳಾಗಿರುತ್ತಾರೆ. ಇವರ ಪರಸ್ಪರ ಸಾಮಾಜಿಕ ಸಮಾನರೆಂದು ಭಾವಿಸಿಕೊಳ್ಳಲಾಗುತ್ತದೆ. ತಮ್ಮ ವರ್ಗದ ಸದಸ್ಯರ ನಡುವೆ ಹಾಗೂ ಬೇರೆ ವರ್ಗದ ಸದಸ್ಯರ ನಡುವೆ ಇರುವ ತಾರತಮ್ಯಗಳನ್ನು ಹಲವು ರೀತಿಯಲ್ಲಿ ಗುರುತಿಸಿಕೊಂಡಿರುತ್ತಾರೆ. ಸಾಮಾನ್ಯವಾಗಿ ತಮ್ಮದೇ ವರ್ಗದವರ ಜೊತೆ ಒಡನಾಟ ಇಟ್ಟುಕೊಂಡಿರುತ್ತಾರೆ ಮತ್ತು ಬದುಕುತ್ತಾರೆ. ಯಾವುದೇ ಸಾಮಾಜಿಕ ವರ್ಗದಲ್ಲಿ ಹುಟ್ಟಿನಿಂದಲೇ ಬಂದಂತಹ ಏಕರೂಪದ ಅಂತಸ್ತುಗಳನ್ನು ಉಳ್ಳಂತಹ ಅನೇಕ ವ್ಯಕ್ತಿಗಳು ಕೂಡ ಇರ್ತಾರೆ. ಈ ಸಾಮಾಜಿಕ ವರ್ಗ ಅಥವಾ ವರ್ಗ ಪದ್ಧತಿಯ ವ್ಯವಸ್ಥೆಯಲ್ಲಿ ನಾವು ಮತ್ತೆ ಕೆಲವೊಂದು ಸಬ್ ಪಾಯಿಂಟ್ಸ್ಗಳನ್ನು ನೋಡಬೇಕು. ಸಾಮಾಜಿಕ ವರ್ಗವನ್ನು ನಿರ್ಧರಿಸಲು ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕೆಲವು ಮುಖ್ಯವಾದ ಅಂಶಗಳು ಅಂತ ಹೇಳಿದರೆ, ಈ ವರ್ಗದಲ್ಲಿ ನಾವು ವರ್ಗ ಪದ್ಧತಿಯಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು: 1 ವೃತ್ತಿ, 2 ಹುಟ್ಟು, 3 ಶಿಕ್ಷಣ, 4 ಆಸ್ತಿ, 5 ಅಧಿಕಾರ, 6 ಪ್ರತಿಷ್ಠೆ, 7 ಗೌರವಾರ್ಹತೆ. ವೃತ್ತಿ, ಹುಟ್ಟು, ಶಿಕ್ಷಣ, ಆಸ್ತಿ, ಅಧಿಕಾರ, ಪ್ರತಿಷ್ಠೆ ಮತ್ತು ಗೌರವಾರ್ಹತೆ. ಮೊದಲನೆಯದಾಗಿ ವೃತ್ತಿ. ಯಾವುದೇ ಒಬ್ಬ ವ್ಯಕ್ತಿಯ ಜೀವನ ಶೈಲಿ, ಸಾಮಾಜಿಕ ಸ್ಥಾನಮಾನ ಮತ್ತು ಆದಾಯಗಳ ಬಗೆಗೆ ಒಂದು ಹೊರನೋಟ ದೊರೆಯಬೇಕಾದರೆ ಆ ವ್ಯಕ್ತಿಯ ವೃತ್ತಿಯನ್ನು ತಿಳಿದುಕೊಂಡ್ರೆ ಸಾಕು ಎಂಬ ಭಾವನೆ ಇದೆ. ಆದಿವಾಸಿ ಸಮಾಜಗಳಲ್ಲಿ ಮತ್ತು ಪ್ರಾಚೀನ ಕಾಲದಲ್ಲಿ ನಾಟಿ ವೈದ್ಯ, ಮಂತ್ರವಾದಿ, ದೇವರ ಪೂಜಾರಿ ಮತ್ತು ಯೋಧರು ಸಮಾಜದಲ್ಲಿ ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದರು. ಹೆಚ್ಚು ಹಣ ಕೂಡ ಗಳಿಸ್ತಾ ಇದ್ದರು. ಒಬ್ಬ ಕಸಗುಡಿಸುವವನು ಮಾಡುವ ಕೆಲಸ ಇತರರು ಮಾಡುವ ಕೆಲಸಕ್ಕಿಂತ ಮೌಖಿಕವಾಗಿದ್ದರೂ ಆ ಕೆಲಸವನ್ನು ಕೀಳಾಗಿ ಕಾಣುವುದನ್ನು ನೋಡಬಹುದಾಗಿದೆ. ಹೀಗೆ ಯಾವುದೇ ಸಮಾಜದಲ್ಲಿ ಭಿನ್ನ ವೃತ್ತಿಗಳನ್ನು ಭಿನ್ನ ಬಗೆಗಳಲ್ಲಿ ಮೌಲ್ಯೀಕರಿಸಲಾಗಿದೆ. ಕೆಲವು ಸಮಾಜಗಳಲ್ಲಿ ಉದ್ಯೋಗ ಮತ್ತು ವೇತನಗಳಲ್ಲಿ ಸ್ತ್ರೀಯರಿಗೆ ತಾರತಮ್ಯವನ್ನು ಮಾಡಲಾಗ್ತಾ ಇತ್ತು. ಇನ್ನು ಹುಟ್ಟು. ವೃತ್ತಿ, ಹುಟ್ಟು, ಶಿಕ್ಷಣ, ಆಸ್ತಿ, ಅಧಿಕಾರ, ಪ್ರತಿಷ್ಠೆ ಮತ್ತು ಗೌರವಾರ್ಹತೆ. ಹುಟ್ಟು ಉಳಿಗಮಾನ್ಯ ಮತ್ತು ಆರಂಭಿಕ ಮಧ್ಯಕಾಲದಲ್ಲಿ ಸ್ಥಾನಮಾನವನ್ನು ಹುಟ್ಟಿನಿಂದ ನಿರ್ಧರಿತವಾಗಿರುವಂಥದ್ದು. ಅಂದರೆ ಅಂದಿನ ಸಮಾಜಗಳಲ್ಲಿ ಗುಲಾಮ ಮತ್ತು ಗುಲಾಮರೊಡೆಯ, ಶ್ರೀಮಂತ ಮತ್ತು ಜೀತದಾಳು, ಕುಲೀನ ವರ್ಗದವರು, ಸಾಮಾನ್ಯರು ಇರುತ್ತಿದ್ದರು. ವ್ಯಕ್ತಿಯ ಸ್ಥಾನಮಾನ ಹುಟ್ಟಿನಿಂದ ನಿರ್ಧಾರಿತವಾದಾಗ ವರ್ಗ ರಚನೆ ಕೂಡ ಕಟ್ಟುನಿಟ್ಟಿನದಾಗಿತ್ತು. ಇಲ್ಲಿ ಸಾಮಾಜಿಕ ಚಲನೆ ಸುಲಭವಾಗಿರುವಂಥದ್ದಲ್ಲ. ಪ್ರತಿ ವರ್ಗದ ಜನರುಗಳ ಧೋರಣೆ ಕೂಡ ಅಭ್ಯಾಸಗತವಾಗ್ತಾ ಇತ್ತು. ಇನ್ನು ಶಿಕ್ಷಣ ಅಂತ ಬಂದಾಗ ಯಾವುದೇ ವ್ಯಕ್ತಿಯ ಸಾಮಾಜಿಕ ವರ್ಗವನ್ನು ನಿರ್ಧರಿಸುವಾಗ ಆ ವ್ಯಕ್ತಿಯ ಶಿಕ್ಷಣವನ್ನು ಪ್ರಮುಖ ಅಂಶವಾಗಿ
ಪರಿಗಣಿಸಲಾಗ್ತಾ ಇತ್ತು. ಅಂದರೆ ಸಾಮಾಜಿಕ ವರ್ಗ ಮತ್ತು ಶಿಕ್ಷಣ ಈ ಎರಡೂ ವಿಧಗಳಲ್ಲಿ ಪರಸ್ಪರ ಪ್ರತಿಕ್ರಿಯಿಸುತ್ತವೆ. ಮೊದಲನೇದಾಗಿ ಉನ್ನತ ಶಿಕ್ಷಣ ಪಡೆಯಲು ಹಣದ ಅಗತ್ಯ ಇದೆ. ಶ್ರೀಮಂತ ವರ್ಗಗಳ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಸಾಮಾಜಿಕ ಶ್ರೇಣಿಯಲ್ಲಿನ ಉನ್ನತ ಹಂತದವರೆಗೂ ಕೂಡ ಏರ್ಬೋದು. ಬಡ ಯುವಕರು ಉನ್ನತ ಶಿಕ್ಷಣದ ಖರ್ಚನ್ನು ಭರಿಸಲಾರರು. ಹೀಗಾಗಿ ಅವರು ಸಾಮಾಜಿಕ ಶ್ರೇಣಿಯ ಕೆಳಮಟ್ಟದಲ್ಲಿ ಕೂಡ ಉಳಿಯುತ್ತಾರೆ. ಎರಡನೇದಾಗಿ ಯಾವುದೇ ವ್ಯಕ್ತಿ ಪಡೆದ ಶಿಕ್ಷಣದ ಪ್ರಮಾಣ ಮತ್ತು ಬಗೆ ಅವನು ಗಳಿಸುವ ವರ್ಗಸ್ಥಾನದ ಮೇಲೆ ಪ್ರಭಾವವನ್ನು ಕೂಡ ಬೀರ್ತದೆ. ಉನ್ನತ ಶಿಕ್ಷಣದಿಂದ ವೃತ್ತಿಯ ಕುಶಲತೆಗಳು ಬರುವುದರ ಜೊತೆಗೆ ಅದು ಅಭಿರುಚಿ, ಆಸಕ್ತಿ, ಧ್ಯೇಯ, ವರ್ತನೆ, ಮಾತು ಇತ್ಯಾದಿಗಳಲ್ಲೂ ಬದಲಾವಣೆಗಳನ್ನು ಉಂಟು ಮಾಡ್ತದೆ. ಆಸ್ತಿ, ಅಧಿಕಾರ, ಪ್ರತಿಷ್ಠೆ ಮತ್ತು ಗೌರವಾರ್ಹತೆ. ಆಸ್ತಿ ಅಂದರೆ ಮೂಲಭೂತವಾಗಿ ಹಣ. ಈ ಹಣವನ್ನು ಮನೆ, ಕಾರು, ಜಮೀನು ಇತ್ಯಾದಿಯಾಗಿ ಪರಿವರ್ತಿಸಬಹುದು. ಇತರರನ್ನು ಮೆಚ್ಚಿಸಲು ತಾನೆಷ್ಟು ಶ್ರೀಮಂತನೆಂದು ತೋರಿಸಲು ಆಶ್ಚರ್ಯದ ತೋರ್ಪಡಿಕೆ ಎಷ್ಟೋ ಬಾರಿ ಅಗತ್ಯವಾಗ್ತದೆ. ಜಾಗತಿಕ ಸಮಾಜದಲ್ಲಿ ಈ ರೀತಿ ಎದ್ದು ಕಾಣುವಂತಹ ವೆಚ್ಚ ಸಾಮಾನ್ಯ ಲಕ್ಷಣವಾಗಿದೆ. ತನಗೆ ಕೈಮೀರಿದಷ್ಟು ಅಗಾಧವಾದ ಹಣವನ್ನು ವ್ಯಕ್ತಿ ವಿವಾಹಕ್ಕೆ, ಹಬ್ಬಗಳಿಗೆ ಮತ್ತಿತರ ಸಮಾರಂಭಗಳಿಗೆ ಖರ್ಚು ಮಾಡುವುದು ಸಾಮಾನ್ಯವಾಗಿದೆ. ಇದು ಐಶ್ವರ್ಯ ತೋರ್ಪಡಿಕೆಯ ಒಂದು ನಿದರ್ಶನ. ಸಂಕ್ಷಿಪ್ತವಾಗಿ ವಸ್ತುಗಳು ಮತ್ತು ಸೇವೆಗಳ ಮೇಲಿನ ನಿಯಂತ್ರಣ ಅಥವಾ ಹಕ್ಕುಗಳೇ ಆಸ್ತಿ ಎನ್ನುವಂಥದ್ದು. ಯಾವುದೇ ವ್ಯಕ್ತಿ ತನ್ನ ಧ್ಯೇಯಗಳನ್ನು ಪ್ರತಿರೋಧದ ನಡುವೆಯೂ ಸಾಧಿಸಿಕೊಳ್ಳುವುದನ್ನು ಅಧಿಕಾರ ಪ್ರತಿಬಿಂಬಿಸುತ್ತದೆ. ನಾವು ಊಹಿಸುವ ಪಾತ್ರಗಳು ಬಹುತೇಕವಾಗಿ ನಾವು ಹೊಂದುವ ಅಧಿಕಾರದ ಪ್ರಮಾಣವನ್ನು ಕೂಡ ಅವಲಂಬಿಸಿರುತ್ತದೆ. ಕೆಲವು ಉದ್ಯೋಗಗಳ ಜೊತೆಗೇನು ಜವಾಬ್ದಾರಿಗಳು ಕೂಡ ಬರ್ತದೆ. ಇತರರಿಗೆ ಆಜ್ಞೆಗಳನ್ನು ನೀಡುವ ಹಕ್ಕು ಕೂಡ ಬರ್ತದೆ. ಉದಾಹರಣೆಗೆ, ಯಾವುದೇ ಅಪಘಾತ ನಡೆದ ಪ್ರದೇಶದಲ್ಲಿ ವಾಹನ ಸಂಚಾರವನ್ನು ಬೇರೆ ಕಡೆಗೆ ನಿರ್ದೇಶಿಸುವ ಅಧಿಕಾರ ಪೊಲೀಸ್ ಅಧಿಕಾರಿಗಳಿಗೆ ಇರ್ತದೆ. ಅವರಿಗೆ ಯಾವುದೇ ಜಾಗದ ಕತ್ತಲೆ ಗಲ್ಲಿಯಲ್ಲಿ ಅಪರಿಚಿತರನ್ನು ನಿಲ್ಲಿಸಿ ಪ್ರಶ್ನಿಸುವ ಅಧಿಕಾರ ಇದೆ. ಸಾಮಾನ್ಯವಾಗಿ ಅತ್ಯಂತ ಹೆಚ್ಚು ಜವಾಬ್ದಾರಿಗಳನ್ನೊಳಗೊಂಡ ಹುದ್ದೆಗಳು ಅಷ್ಟೇ ಗಣನೀಯ ಅಧಿಕಾರವನ್ನು ಕೂಡ ಉಳ್ಳದ್ದಾಗಿರ್ತದೆ. ಅಧಿಕಾರ ಮತ್ತು ಆಸ್ತಿ ಜೊತೆಗೆ ಹೋಗುವುದು ಕಡ್ಡಾಯವಲ್ಲದಿದ್ದರೂ ಈ ರೀತಿ ಸರ್ವೇ ಸಾಮಾನ್ಯವಾಗಿದೆ. ಅಧಿಕಾರವನ್ನು ಪಡೆಯಲು ಹಣ ಸ್ವಲ್ಪ ಮಟ್ಟಿಗೆ ನೆರವಾಗ್ತದೆ. ಹಾಗೆಯೇ ಅಧಿಕಾರ ಬಂದಾಗ ವ್ಯಕ್ತಿ ಆಸ್ತಿ ಸಂಪಾದಿಸಲು ಕೂಡ ಅವಕಾಶವಾಗ್ತದೆ. ಕೆಲವು ಹುದ್ದೆಗಳು ಅಥವಾ ಸ್ಥಾನಗಳು ಅದನ್ನು ಹೊಂದಿರುವವರಿಗೆ ಗೌರವ ಮತ್ತು ಘನತೆಗಳನ್ನು ಕೂಡ ತರುತ್ತದೆ. ಆದ್ದರಿಂದ ಈ ಹುದ್ದೆಗಳು ಪ್ರತಿಷ್ಠಿತವಾದವು. ಆಸ್ತಿ ಮತ್ತು ಅಧಿಕಾರವುಳ್ಳ ಪಾತ್ರಗಳು ಪ್ರತಿಷ್ಠೆಯನ್ನು ತರುತ್ತದೆ. ಆದರೆ ಹಣ ಕೊಳ್ಳಲಾಗದ ಸ್ಥಾನ ಮತ್ತು ಗೌರವಗಳು ಸಹ ಬೇರೆ ಇದೆ. ನೋಬೆಲ್ ಪ್ರಶಸ್ತಿಯನ್ನು ಹಣದಿಂದ ಕೊಂಡುಕೊಳ್ಳಲಾಗುವುದಿಲ್ಲ. ಈ ಪ್ರಶಸ್ತಿ ನೀಡುವ ತೀರ್ಪುಗಾರರನ್ನು ಪ್ರಭಾವಿಸಲು ಕೂಡ ಸಾಧ್ಯ ಇಲ್ಲ. ಪ್ರತಿಷ್ಠೆ ಎನ್ನುವಂಥದ್ದು ಒಂದು ಬಗೆಯ ಸಾಮಾಜಿಕ ಗೌರವ, ಅಂದರೆ ಉನ್ನತ ಹುದ್ದೆಗೆ ಜನ ತೋರುವ ಮರ್ಯಾದೆ. ಹುದ್ದೆ ಅಥವಾ ಸ್ಥಾನ ಇರಲಿ ಅಥವಾ ಇಲ್ಲದಿರಲಿ, ವ್ಯಕ್ತಿಗಳು ಪರಸ್ಪರ ಸದಭಿಪ್ರಾಯ ಮತ್ತು ಮೆಚ್ಚುಗೆ ಇಟ್ಟುಕೊಂಡಾಗ ಮೂಡುವುದೇ ಗೌರವಾರ್ಹತೆ. ಯಾವುದೋ ವ್ಯಕ್ತಿ ಕೆಳ ಸ್ಥಾನದಲ್ಲಿರಲಿ ಅಥವಾ ಮೇಲು ಸ್ಥಾನದಲ್ಲಿರಲಿ, ಆತ ತನ್ನ ಕರ್ತವ್ಯವನ್ನು ಆತ್ಮಸಾಕ್ಷಿಯಿಂದ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಗೌರವಾರ್ಹವಾಗುತ್ತಾನೆ. ಈ ರೀತಿಯ ವಿಚಾರಗಳು ನಮ್ಮ ಸ್ತರ ವಿನ್ಯಾಸದ ಬಗೆಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಸ್ತರ ವಿನ್ಯಾಸದ ಬಗೆಗಳ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ. ಅದು ಗುಲಾಮಗಿರಿ ಪದ್ಧತಿ, ಎಸ್ಟೇಟ್ ಪದ್ಧತಿ, ಜಾತಿ ಪದ್ಧತಿ, ವರ್ಗ ಪದ್ಧತಿ. ಈ 4 ಪಾಯಿಂಟ್ಸ್ಗಳನ್ನು ಹಾಕ್ಕೊಳ್ಳಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ. ಗುಲಾಮಗಿರಿ ಪದ್ಧತಿ, ಎಸ್ಟೇಟ್ ಪದ್ಧತಿ, ಜಾತಿ ಪದ್ಧತಿ, ವರ್ಗ ಪದ್ಧತಿ. ವರ್ಗ ಪದ್ಧತಿಯಲ್ಲಿ ಮತ್ತೆ ಸಬ್ ಪಾಯಿಂಟ್ಸ್ಗಳನ್ನು ಹಾಕ್ಕೊಳ್ಳಿ. ವೃತ್ತಿ, ಹುಟ್ಟು, ಶಿಕ್ಷಣ, ಆಸ್ತಿ, ಅಧಿಕಾರ, ಪ್ರತಿಷ್ಠೆ, ಗೌರವಾರ್ಹತೆ. ಇದನ್ನು ಬೇರೆ ಬೇರೆ ಪಾಯಿಂಟ್ಸ್ ಆಗಿ ನೀವು ಬರಿಬೋದು. ಇದು ಅಂದರೆ ಇಲ್ಲಿ ಒಂದೇ ರೀತಿಯಲ್ಲಿ ಹಾಕಿದ್ದಾರೆ, ಆದರೆ ನಾವು ಅದನ್ನು ಪ್ರತ್ಯೇಕವಾಗಿಯೂ ಕೂಡ ಬರಿಬೋದು. ಆಸ್ತಿ, ಅಧಿಕಾರ, ಪ್ರತಿಷ್ಠೆ, ಗೌರವಾರ್ಹತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಾಮಾಜಿಕ ಸ್ತರ ವಿನ್ಯಾಸದ ಕಾರ್ಯಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾದ್ರಿಂದ ಇದನ್ನು ಎಲ್ಲರೂ ಕೂಡ ಸ್ತರ ವಿನ್ಯಾಸದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ಪ್ರಶ್ನೆಯಾಗಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ
ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.